ನಿಮ್ಮ ವಾಟ್ಸಪ್ಪಲ್ಲಿ ನೀವು ಮಾಡೋ ಮೆಸೇಜಸ್ಗಳನ್ನು ಯಾರೂ ಕೂಡ ನೋಡಬಾರ್ದು, ಅದನ್ನು ಸೀಕ್ರೆಟಾಗಿ ಐಡ್ ಮಾಡಬೇಕು ಅಂತಂದರೆ ಇವತ್ತು ಈ ವಿಡಿಯೋ ನೋಡಿ. 2026ರಲ್ಲಿ ನಿಮ್ಮ ಒಂದು ವಾಟ್ಸಪ್ ಚಾಟನ್ನು ಐಡ್ ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ವಿಡಿಯೋ ಕೊನೆ ತನಕ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಯಾರೆಲ್ಲ ಫಾಲೋ ಮಾಡದೆ ನೋಡ್ತಾ ಇದ್ದೀರಾ, ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬಲ್ಲಿ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ಸೊ ಮೊದಲನೇದಾಗಿ ನೀವು ಅದಕ್ಕೆ ಏನು ಮಾಡಬೇಕು ಅಂತಂದರೆ ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ. ವಾಟ್ಸಪ್ ಓಪನ್ ಮಾಡ್ಕೊಂಡ ನಂತರ ನೀವು ಯಾರ ಚಾಟನ್ನು ಐಡ್ ಮಾಡಬೇಕು ಅಂತ ಇದ್ದೀರಾ ಅವರ ಚಾಟನ್ನು ನೀವು ಪ್ರೆಸ್ ಮಾಡಿ ಇಟ್ಕೋಬೇಕು. ಈಗ ನಾನು KP ಲಿಕೇಶ್ ಕುಮಾರ್ ಚಾಟನ್ನು ಐಡ್ ಮಾಡಬೇಕು ಅಂತ ಇದ್ದೀನಿ, ಅದಕ್ಕೋಸ್ಕರ ಇದನ್ನು ಪ್ರೆಸ್ ಮಾಡಿ ಇಟ್ಕೊಳ್ತೀನಿ. ನಿಮಗೆ ಎಷ್ಟು ಚಾಟನ್ನು ಐಡ್ ಮಾಡಬೇಕು ಅಂತ ಇದ್ದೀರಾ ಅವ್ರನ್ನೆಲ್ಲ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಥರ. ಓಕೆ, ಸೊ ನಾನು ಇವಾಗ ಒಬ್ಬರನ್ನ ಮಾತ್ರ ಸೆಲೆಕ್ಟ್ ಮಾಡಿದ್ದೀನಿ. ಈ ಥರ ನೀವು ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಮೇಲ್ಗಡೆ ಒಂದು 3 ಡಾಟೆಡ್ ಲೈನ್ ಇದೆ. ಈ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ಒಂದು ನಿಮಗೆ ಲಾಕ್ ಚಾಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಈ ಒಂದು ಲಾಕ್ ಚಾಟ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಈ ಥರ ಬರುತ್ತೆ. ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂತ ಕೊಡಿ. ಕಂಟಿನ್ಯೂ ಅಂತ ಕೊಟ್ಟಾಗ ಸೊ ಇಲ್ಲಿ ನಿಮಗೆ ನಿಮ್ಮ ಒಂದು ಪ್ಯಾಟ್ರನ್ ಕೇಳುತ್ತೆ, ನಿಮ್ಮ ಒಂದು ಫೋನ್ ಪ್ಯಾಟ್ರನ್ ಕೇಳುತ್ತೆ. ಸೊ ನಾನು ಇಲ್ಲಿ ಯೂಸ್ ಪ್ಯಾಟ್ರನ್ ಅಂತ ಕೊಟ್ಬಿಟ್ಟು ನನ್ನ ಒಂದು ಪ್ಯಾಟ್ರನ್ನ ನಾನು ಇಲ್ಲಿ ಹಾಕೊಳ್ತೀನಿ. ಸೊ ನನ್ನ ಒಂದು ಪ್ಯಾಟ್ರನ್ನ ಹಾಕಿದ ತಕ್ಷಣ ಅದು ಬಂದು ಆಟೋಮೆಟಿಕಲಿ ಆ ಒಂದು ಮೆಸೇಜ್ ಬಾಕ್ಸ್ ಏನಿತ್ತು ನಾನು ಮಾಡಿದ್ದು ಅದು ಐಡ್ ಆಗಿಬಿಡುತ್ತೆ. ಇಲ್ಲಿ ನೀವು ನೋಡ್ಬೋದು ಲಾಕ್ಡ್ ಚಾಟ್ಸ್ ಅಂತ ಇಲ್ಲಿ ಬಂದಿದೆ. ಸೊ ನಿಮ್ಮ ಒಂದು ವಾಟ್ಸಪ್ ಓಪನ್ ಮಾಡಿ ನೋಡಿ, ನಿಮ್ಮ ಒಂದು ವಾಟ್ಸಪ್ ಓಪನ್ ಮಾಡಿದ್ರೆ ಆ ಚಾಟ್ ತೋರಿಸಲ್ಲ. ಆ ಚಾಟು ಇಲ್ಲಿ ಎಳೆದ್ರೆ ಲಾಕ್ಡ್ ಚಾಟ್ಸ್ ಒಳಗಡೆ ಇರುತ್ತೆ. ಈ ಲಾಕ್ಡ್ ಚಾಟ್ಸ್ ಮೇಲೆ ಕ್ಲಿಕ್ನ ಮಾಡಿ ನೀವು ಯೂಸ್ ಪ್ಯಾಟ್ರನ್ ಅಂತ ಕೊಟ್ಟು ನಿಮ್ಮ ಪ್ಯಾಟ್ರನ್ ಇವಾಗ ಏನು ಹಾಕಿದ್ರೆ ಅದನ್ನು ಹಾಕಿದ್ರೆ ಸೊ ನಿಮ್ಮ ಒಂದು ಚಾಟು ಅಲ್ಲಿ ಒಳಗಡೆ ತೋರಿಸುತ್ತೆ. ಸೊ ಈ ಥರ ನೀವು ಚಾಟ್ಸನ್ನು ಐಡ್ ಮಾಡ್ಬೋದು ಇದ್ರೊಳಗಡೆ. ಬಟ್ ಇಲ್ಲಿ ಏನಪ್ಪ ಅಂತಂದರೆ ಇದು ಕೂಡ ತುಂಬ ಜನ ಗೊತ್ತಾಗ್ಬಿಟ್ಟಿದೆ ಆಯಿತಾ, ಈ ಥರ ಲಾಕ್ಡ್ ಚಾಟ್ಸ್ ಒಳಗೆ ಇಟ್ಟಿರ್ತಾರೆ ಅಂತ. ಸೊ ಹಾಗಾಗಿ ಇದನ್ನು ಕೂಡ ಐಡ್ ಮಾಡ್ಬೋದು ನಾವು. ಸೊ ಅದನ್ನು ತೋರಿಸ್ತೀನಿ. ಈ ಲಾಕ್ಡ್ ಚಾಟ್ಸ್ನ ನೀವು ಓಪನ್ ಮಾಡ್ಕೊಳ್ಳಿ, ಯೂಸ್ ಪ್ಯಾಟ್ರನ್ ಕೊಟ್ಟು ಇಲ್ಲಿ ಓಪನ್ ಮಾಡ್ಕೊಳ್ಳಿ. ಇದನ್ನು ಓಪನ್ ಮಾಡ್ಕೊಂಡು ನೀವೇನು ಮಾಡಬೇಕು ಅಂತಂದರೆ ಲಾಕ್ಡ್ ಚಾಟ್ಸ್ ಒಳಗಡೆ ಇರುವಂಥ ಚಾಟ್ಸ್ನ ಇನ್ನೂ ಐಡ್ ಮಾಡಬೇಕು ಅಂತಂದರೆ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ಚಾಟ್ ಲಾಕ್ ಸೆಟ್ಟಿಂಗ್ಸ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಸೆಕ್ಯೂರಿಟಿ ಕೋಡ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ಒಂದು ಕೋಡನ್ನು ಇಟ್ಕೊಳ್ಳಿ. 1 2 3 4 ಇಟ್ಬಿಡ್ತೀನಿ. 1 2 3 4 ಇಟ್ಬಿಡ್ತೀನಿ. 1 2 3 4ನ ನಾನು ಮರಿಬಾರ್ದು. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಅಂತ ಕೊಟ್ಟಾಗ ಮತ್ತೆ ನಿಮಗೆ ಆ ಒಂದು ಕೋಡನ್ನು ಎಂಟರ್ ಮಾಡೋದಕ್ಕೆ ಕೇಳ್ತಾರೆ. 1 2 3 4 ಅಂತ ಟೈಪ್ ಮಾಡ್ತೀನಿ. ಟೈಪ್ ಮಾಡಿ ಡನ್ ಅಂತ ಕೊಡ್ತೀನಿ. ಡನ್ ಅಂತ ಕೊಟ್ಟಮೇಲೆ ಈ ಒಂದು ಸೀಕ್ರೆಟ್ ಕೋಡ್ ಏನಾಯಿತು ಆನ್ ಆಯಿತು. ಇದು ಆನ್ ಆದಮೇಲೆ ನೀವೇನು ಮಾಡಬೇಕು, ಐಡ್ ಲಾಕ್ಡ್ ಚಾಟ್ಸ್ ಅಂತಿದೆ ನೋಡಿ, ಈ ಆಪ್ಷನ್ನ ನೀವು ಏನು ಮಾಡಬೇಕು, ಆನ್ ಮಾಡ್ಕೋಬೇಕು. ಇದನ್ನು ಆನ್ ಮಾಡಿ ಯೂಸ್ ಮೈ ಸೀಕ್ರೆಟ್ ಕೋಡ್ ಅಂತ ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ನೀವು ಇವಾಗ ಇಟ್ಕೊಂಡ್ರಲ್ಲ 4 ಡಿಜಿಟ್ ಕೋಡು, ಆ ಕೋಡನ್ನು ಎಂಟರ್ ಮಾಡಿ 1 2 3 4. ಸೊ ಅದಾದಮೇಲೆ ಡನ್ ಅಂತ ಕೊಡ್ತೀನಿ. ಈಗೇನಾಯಿತು, ಲಾಕ್ಡ್ ಚಾಟ್ಸು ಆರ್ ಇಡನ್ ಅಂತ ಬಂತು. ಈಗ ನೋಡಿ ನಾನು ವಾಟ್ಸಪ್ನ ನಾನು ಓಪನ್ ಮಾಡ್ತೀನಿ ಅಂತಂದರೆ, ಸೊ ನೋಡಿ ನಾನು ವಾಟ್ಸಪ್ ಓಪನ್ ಮಾಡ್ತೀನಿ. ವಾಟ್ಸಪ್ ಓಪನ್ ಮಾಡಿ ಈ ಥರ ಎಳೆದ್ರೆ ಇಲ್ಲಿ ನನಗೆ ಲಾಕ್ಡ್ ಚಾಟ್ಸು ತೋರಿಸ್ತಾ ಇಲ್ಲ. ಆ ಲಾಕ್ಡ್ ಚಾಟ್ಸನ್ನು ನಾವು ನೋಡಬೇಕು ಅಂತಂದರೆ ನಾನು ಇಲ್ಲಿ ಸರ್ಚ್ ಬಾಕ್ಸ್ ಮೇಲೆ ಇವಾಗ ಕ್ಲಿಕ್ ಮಾಡಬೇಕು. ನಾನು ಇಟ್ಕೊಂಡಂಥ ಕೋಡನ್ನು ಇವಾಗ ನಾನು ಇಲ್ಲಿ ಟೈಪ್ ಮಾಡಬೇಕು. ನಾನು ಏನಂತ ಕೋಡ್ ಇಟ್ಟೆ, 1 2 3 4 ಅಂತ 1 2 3 4 ಅಂತ ನೋಡಿ, 1 2 3 4 ಅಂತ ನಾನು ಇಲ್ಲಿ ಟೈಪ್ ಮಾಡಿದ ತಕ್ಷಣ ಲಾಕ್ಡ್ ಚಾಟ್ಸ್ ಅಂತ ಬಂತು. ಲಾಕ್ಡ್ ಚಾಟ್ಸ್ ಮೇಲೆ ನಾನು ಕ್ಲಿಕ್ನ ಮಾಡಿದ್ರೆ ಇವಾಗ ನನ್ನ ಚಾಟು ಅಲ್ಲಿ ತೋರಿಸ್ತಾ ಇದೆ. ಈ ಥರ ನೀವು ಸೀಕ್ರೆಟಾಗಿ ನಿಮ್ಮ ಒಂದು ವಾಟ್ಸಪ್ ಚಾಟನ್ನು ಐಡ್ ಮಾಡ್ಬೋದು. ಸೊ ಈಗ ಈ ಲಾಕ್ಡ್ ಚಾಟ್ಸಲ್ಲಿ ಇಟ್ಟಿರುವಂಥದ್ದನ್ನು ನೀವು ವಾಪಸ್ ಹಾಕ್ಬಿಡಬೇಕು, ನನಗೆ ಬೇಡ ಈ ಥರ ಇಡೋದು ಅಂತಂದರೆ ಇಲ್ಲಿ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ, ಚಾಟ್ ಲಾಕ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ, ಸೀಕ್ರೆಟ್ ಐಡ್ ಲಾಕ್ಡ್ ಚಾಟ್ಸ್ನ ಆಫ್ ಮಾಡ್ಕೊಳ್ಳಿ, ಕಂಟಿನ್ಯೂ ಅಂತ ಕೊಡಿ. ಅದಾದಮೇಲೆ ಸೀಕ್ರೆಟ್ ಕೋಡ್ ಮೇಲೆ ಕ್ಲಿಕ್ನ ಮಾಡಿ ಟರ್ನ್ ಆಫ್ ಅಂತ ಕೊಡಿ. ಓಕೆ, ಸೊ ಇವಾಗ ಆಫ್ ಆಗುತ್ತೆ. ಇವಾಗ ನೀವು ಬ್ಯಾಕಿಗೆ ಬಂತು ಅಂತಂದರೆ ಇಲ್ಲಿ ನಿಮ್ಮ ಒಂದು ಲಾಕ್ಡ್ ಚಾಟ್ಸ್ ಇರುತ್ತೆ, ಇದನ್ನು ಪ್ರೆಸ್ ಮಾಡಿ ಇಟ್ಕೊಂಡು ಇಲ್ಲಿ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ ಅನ್ಲಾಕ್ ಚಾಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಅದಾದಮೇಲೆ ನಿಮ್ಮ ಒಂದು ಯೂಸ್ ಪ್ಯಾಟ್ರನ್ ಅಂತ ಕೊಟ್ಟು ನಿಮ್ಮ ಒಂದು ಪ್ಯಾಟ್ರನ್ನ ಹಾಕೊಳ್ಳಿ. ನಿಮ್ಮ ಒಂದು ಪ್ಯಾಟ್ರನ್ ಹಾಕಿದ ತಕ್ಷಣ ಲಾಕ್ಡ್ ಚಾಟ್ಸಿಂದ ಆ ಚಾಟ್ ಹಿಂದಕ್ಕೆ ಬಂದುಬಿಡುತ್ತೆ. ಸೊ ಆ ಒಂದು ಚಾಟ್ ಇವಾಗ ವಾಟ್ಸಪ್ ಓಪನ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಇಲ್ಲೇ ತೋರಿಸುತ್ತೆ. ಸೊ ಈ ರೀತಿ ನೀವು ನಿಮ್ಮ ಒಂದು ವಾಟ್ಸಪ್ ಚಾಟ್ಸನ್ನು ನೀವು ಆರಾಮಾಗಿ ಐಡ್ ಮಾಡ್ಬೋದು. ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.